ಹರಿ ಓಂ. ನಾನು ಅಕ್ಷತಾ ವಿರಾಡ್ ಹಂಗೆ 2017ರಲ್ಲಿ ನಾನು ಬಾಪು ಪರಿವಾರದಲ್ಲಿ ಬಂದೆ. ನಾವು 2 ಹೆಣ್ಣು ಮಕ್ಕಳು. ನಮ್ಮ ತಂದೆ ತಾಯಿಗೆ ನಮ್ಮ ಅಕ್ಕನ ಮ್ಯಾರೇಜ್ ಆಗೈತಿ. ಆಕಿ ಡೆಲಿವರಿ ಟೈಮಿಂದ ಇದು ಅನುಭವ ಐತಿ. ಆಕಿ ಡೆಲಿವರಿ ಟೈಮ್ದಾಗ ರೀ ಆಕಿಗೆ ರಾತ್ರಿ 10ರಿಂದ ತ್ರಾಸು ಚಾಲು ಐತ್ರಿ. ಅದ್ರೊಳಗೆ ನಮ್ಮ ಮನ್ಯಾಗ ಯಾರಿಗೆ ಹೇಳಾಗಿರ್ರಿ. ಆಕಿ ನಮಗೆ ಅನ್ಸತ್ತೈತ್ರಿ ಆಕಿಗೆ ತ್ರಾಸು ಚಾಲು ಆಗೈತಿ ಅಂತ ನಾವು ಯಾರು ಮಲ್ಕೊಲಾಗಿರೋರಿ. ಆಮೇಲೆ 12ಕ್ಕೆ ರೀ ಆಕೆ ಹೇಳಕತ್ತೇಳ್ರಿ ನಾವು ಹಾಸ್ಪಿಟಲ್ಗೆ ಹೋಗ್ಬೇಕ್ರಿ, ನಂಗೆ ತ್ರಾಸು ಆಗತ್ತೈತಿ ಭಾಳ ಅಂತ್ರಿ. ಆಮೇಲೆ ನಮ್ಮ ತಾಯಿ ನಮ್ಮ ತಂದೆ ಎಲ್ಲ ಇಲ್ಲಿ ನಮ್ಮ ಖಡಕ್ಲಾಟದಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ ಅದೇ, ಅಲ್ಲಿ ಹೋಗೋಣ ಇಲ್ಲಿ ನರ್ಸ್ನೇ ಅವ್ರು ಹೇಳಿರಿ ಇದು ಭಾಳ ಕ್ರಿಟಿಕಲ್ ಐತಿ, ತ್ರಾಸದಾಯಕ ಐತಿ, ಜರ ನೀವು ದೊಡ್ಡ ಹಾಸ್ಪಿಟಲ್ಗೆ ಹೋಯ್ರಿ, ನಮಗೆ ಇಲ್ಲಿ ಕೈಲಿ ಆಗಂಗಿಲ್ಲ ಅಂತ ಹೇಳಿರಿ. ಆಮೇಲೆ ನಾವು ಇಲ್ಲಿ ಬಂದು ಬಾಪುಂದ ಆ ಕ್ಷಣ ನಾವು ಹೇಳಿದ್ರು. ಆಮೇಲೆ ಬಾಪು ಆ ಕ್ಷಣ ಹೇಳಿದೆ ನಾನು, ಇದೇನು ಆಯಿತು ಬಾಪು, ನಮಗೆ ಅನಿಸ್ತೈತ್ರಿ ಈ ಖಡಕ್ಲಾಟದಲ್ಲಿ ಆಗ್ತದೆ, ನಮಗೆ ಅಲ್ಲಿ ದೊಡ್ಡ ಹಾಸ್ಪಿಟಲ್ಗೆ ಹೋಗೋಕೆ ಅಷ್ಟು ಕೆಪಾಸಿಟಿ ಇಲ್ಲ, ಇದೇನಾಯ್ತಂತ. ಆಮೇಲೆ ನಮ್ಮ ಊರಾಗ ಇಲ್ಲಿ ಒಂದು ಟ್ರ್ಯಾಕ್ಸ್ ಇದು ಮಾಡಿದ್ದು ನಮ್ಮ ತಂದೆ ತಾಯಿ ನಮ್ಮ ಅಕ್ಕ ಎಲ್ಲ ಹೋದ್ರಿ. ಅಲ್ಲಿ ಚಿಕ್ಕೋಡಿ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋದ್ರಿ. ಅಲ್ಲಿ ಹೋಗೋಣ ರೀ. ಅಲ್ಲಿ ಡಾಕ್ಟರ್ ಇಲ್ಲಾಗಿರ್ರಿ. ಮುಂಜಾನೆ 10ಕ್ಕೆ ಬರ್ತೇನಂತ ಹೇಳಿರಿ. ಅದ್ರಾಗಿ ತ್ರಾಸು ಫುಲ್ ಆಗ್ತಿತ್ತು ರೀ. ಆಮೇಲೆ ನಮ್ಮ ತಂದೆ ತಾಯಿ ಮತ್ತು ನಮ್ಮ ತಂದೆ ತಾಯಿ ಹೇಳ್ತಿದ್ದು ರೀ, ಬೇಡ ಇಲ್ಲಿಂದ ಹೋಗುನು, ಎಲ್ಲರೂ ದೊಡ್ಡ ಹಾಸ್ಪಿಟಲ್ಗೆ ಹೋಗುನು. ಆದ್ರೆ ನಮ್ಮ ತಾಯಿ ಕೇಳ್ತಿಲ್ಲ. ಅಲ್ಲಿ ನರ್ಸ್ನೇ ಇರ್ರಿ, ನೀವು 10 ಮಟ್ಟ ಇಲ್ಲೇ ಕುಂಡ್ಬೇಕ್ರಿ, ಏನಾಗಂಗಿಲ್ಲ ರೀ ಅಂತ ಹೇಳಿ. ಅದ್ರ ನಮಗೆ ಅನ್ಸಲ ಐತ್ರಿ ಈಕಿಗೆ ತ್ರಾಸು ಆಗತ್ತೈತಿ, ಕೂಸಿಗೆ ಆಕಿಗೆ ಏನರ ಆದತ್ತಂತ ನಮಗೊಂದು ಅಂಜಿಕೆ ಇತ್ತು ರೀ. ಅದ್ರ ನಮ್ಮ ತಾಯಿ ಏನಾಗಿತ್ತು ಆಮೇಲೆ ರೀ ಅಲ್ಲಿಂದ ಹೋಗೋದಿಲ್ಲ ಅಂತ ಹೇಳಿ ನಾ ಬಾಪುಗೆ ಹೇಳಿದೆ. ಬಾಪು ಹಿಂಗೆಲ್ಲ ನಮ್ಮ ಕೈಯಾಗ ಬಾಪುನ ಫೋಟೋ ಇತ್ತು, ಮೊಟ್ಟೆಯಿಂದ ಬಾಪುಂದು ಎಲ್ಲರದು ಫೋಟೋ ಇತ್ತು ರೀ. 4 ಮಂದಿ ಜಪ ಮಾಡ್ತಾ ಇದ್ದು ರೀ. ಆಮೇಲೆ ಬಾಪುಗೆ ಹೇಳಿದೆ, ನಮ್ಮ ತಂದೆ ಹೇಳ್ತಾ ಇದ್ದೇವೆ ದೊಡ್ಡ ಹಾಸ್ಪಿಟಲ್ಗೆ ಹೋಗೋಣ. ಆದರೆ ನಮ್ಮ ತಾಯಿ ಬೇಡ ಅಂತ ಇದ್ದಾರೆ. ಅವ್ರು ಅವ್ರ ಮನಸ್ಸಿನಾಗ ಐತದ ಯೋಗ್ಯ ಇದ್ರೆ ಇರಲಿ, ಅಯೋಗ್ಯ ಇದ್ರೆ ತೆಗೆದಿಡ್ರಿ, ಮತ್ತು ಎಲ್ಲರೂ ಬೇರೆ ಹಾಸ್ಪಿಟಲ್ಗೆ ಹೋದ್ರೆ ಹೋಗೋಣ ಅಂತ ಹಾಕ್ರಿ ಅವ್ರ ಮನಸ್ಸಿನಾಗ ಅಂತ ಹೇಳಿ. ಆದರೂ ನಮ್ಮ ತಾಯಿ ಬೇಡ ಅಂತ ಹೇಳಿ ಮುಂಜಾನೆ 4 ತನಕ ಹಾದಿ ನೋಡಿದ್ರಿ. ನಮ್ಮ ತಾಯಿ ಹೋಗೋಣ ಅಂತಾರೆ ಅಂತ ನೋಡ್ನಂತೆ. ಆದರೂ ನಮ್ಮ ತಾಯಿ ಇಲ್ಲ ಅಂತ ಹೇಳಿ. ಆಮೇಲೆ 10 ಮಟ್ಟ ನಾವು ಹಾದಿ ನೋಡಿದ್ವಿ ರೀ. 10ಕ್ಕೆ ಡಾಕ್ಟರ್ ಬಂದ್ರಿ. 10ಕ್ಕೆ ಡಾಕ್ಟರ್ ಬರೋಣ ರೀ. ಅಲ್ಲಿ ಅವ್ರಂದ್ರಿ ಇದು ಏನಾಗಂಗಿಲ್ಲ, 4 ಮಟ್ಟ ಹಾದಿ ನೋಡುನು, ಅಲ್ಲಿಂದ ಸಿಜರ್ ಹತ್ತೈತಿ, ನಾರ್ಮಲ್ ಆದ್ರೆ ನಾರ್ಮಲ್ ಮಾಡಿನು ಅಂತ. ಆದ್ರೆ ಅಲ್ಲಿ ನರ್ಸ್ನೆಲ್ಲ ಅನ್ನಕತ್ರು ಇದು ಭಾಳ ತ್ರಾಸದಾಯಕ ಐತಿ, ಎಲ್ಲರೂ ದೊಡ್ಡ ಹಾಸ್ಪಿಟಲ್ಗೆ ಹೋಯ್ರಿ, ನೀವು ನಿಲ್ಬೇಡ್ರಿ. ಆದರೂ ನಮ್ಮ ತಾಯಿ ಕೇಳ್ತಿಲ್ಲ ರೀ. ಆಮೇಲೆ ನರ್ಸ್ನೇ ಹೋಗ್ಬೇಕಿ. ನಮ್ಮ 4 ಮಂದಿ ಕೊಳ್ಳಾಗ್ರಿ ಬಾಪುನ ಲಾಕೆಟ್ ನೋಡ್ರಿ. ಒಬ್ಬ ಅಲ್ಲಿ ಅಂದ್ರಿ, ಇದೇನು ರಜನಿಕಾಂತ್ ಹೀರೋಗತ್ತೆ, ನೀವು ಲಾಕೆಟ್ ಹಾಕೊಂಡೀರಿ. ಆಮೇಲೆ ನಾ ಹೇಳ್ರಿ ನಮ್ಮ ಸದ್ಗುರು ಇದಾರೆ, ನಾವು ಹಾಕೋತೇವ್ರಿ, ನಾವು ಅನುಭವ ಎಲ್ಲ ನಮ್ದು ಪಟ್ಟನೆಲ್ಲ ಮಾಡ್ತೇವ್ರಿ, ನಮ್ಗೆ ಚಲೋ ಆಗ್ತಿತ್ತು, ನಾವು ಇಲ್ಲೇ ಇರೋರಿ ಅಂತ ಅವ್ರಿಗೆ ನಾ ಧೈರ್ಯಲೇ ಹೇಳಿ. ಅದ್ರ ನಮ್ಮೊಳಗೆ ಧೈರ್ಯ ಇಲ್ಲಾಗಿತ್ತು ರೀ. ಬಾಪು ಹೇಳಿದೆ ನಾವು ಧೈರ್ಯಲೇ ನಾವು ಎಲ್ಲರೂ ಹೇಳತ್ತೇವೆ ಚಲೋ ಆಗ್ತೈತಿ ಅಂತ. ಖರೆ ನಮ್ಮಲ್ಲೇ ಧೈರ್ಯ ಇಲ್ರಿ. ಆಕಿ ಡೆಲಿವರಿ ನಮ್ಮ ಅಕ್ಕ ಆಗೋದ್ರಿ, ಆಕೆ ಬಂದು ಜಪ ಮಾಡತ್ತಿಲ್ರಿ, ನನ್ನ ಕೂಸಿಗ್ರಿ ನನಗೇನು ಆಗ್ಬಾರ್ದಂತ್ರಿ. 4 ಮಟ್ಟ ಹಾದಿ ನೋಡಿದ್ರಿ. ಅಲ್ಲಿ ಹೋಗ್ಬೇಕು ನರ್ಸ್ನೇ ಬಂದ್ರಿ. ಅಕ್ಕಿ ಬಾಪು ಅವರು ಬಾಪು ಭಕ್ತರೇ ಇದ್ರಿ. ಅವ್ರು ಬಾಪು ಭಕ್ತರು ಇದ್ರಿ. ಮತ್ತು ಎಲ್ಲಾಕಿನ ಗುಳ್ದಾಳಿ ಎಲ್ಲ ಮೈ ಮೇಲಿಂದ ಎಲ್ಲ ತೆಗೆದು ಬಂಗಾರ ಎಲ್ಲ ತೆಗೆದು ಇಡಕ್ಕೆ ಹಚ್ಚಿರಿ. ಅದ್ರ ಬಾಪುನ ಲಾಕೆಟ್ ತೆಗಿಯಕ್ಕೆ ಹಚ್ಚಲಿಲ್ಲ ರೀ. ಯಾಕೆ ಮತ್ತು ನಾವು ಕೇಳಿದ್ರಿ ಎಲ್ಲ ತೆಗಿಯಕ್ಕೆ ಹಚ್ಚಿದಿರಿ, ಮತ್ತು ಬಾಪುನ ಲಾಕೆಟ್ ಯಾಕೆ ತೆಗಿಯಕ್ಕೆ ಹಚ್ಚನಿಲ್ಲ ರೀ. ನಮ್ಮ ತಾಯಿ ಅಂದ್ರೆ ಬಾಪು ಲಾಕೆಟ್ ತೆಗಿಬೇಡ್ರಿ ಅಂತ ಅವ್ರಿಗೆ ಹೇಳಿರಿ ಡಾಕ್ಟರ್. ಅದ್ರ ಡಾಕ್ಟರ್ ಕೇಳಿಲ್ಲ ರೀ. ನರ್ಸ್ನೇ ಅಂದ್ರೆ ಇಲ್ರಿ, ಬಾಪುನ ಲಾಕೆಟ್ ಇರಲಿ, ಎಲ್ಲ ತೆಗೀರಿ, ಬಾಪುನ ಲಾಕೆಟ್ ಅಷ್ಟು ತೆಗಿಯೋದಿಲ್ರಿ ಅಂತ ಹೇಳ್ರಿ. ಆಮೇಲೆ ಆಪ್ರೇಷನ್ ಥಿಯೇಟರ್ದಾಗ ಹೋದ್ರಿ. ಅವಾಗ ಅವ್ರು ಸಿಜರ್ ಮಾಡಕ್ಕೆ ಹೋಗೋದ್ನಾಗ ರೀ ಹೇಳಿ, ಅಷ್ಟು ನಮಗೆ ಆಗಂಗಿಲ್ಲ ರೀ, ನೀವು ದೊಡ್ಡ ಹಾಸ್ಪಿಟಲ್ಗೆ ಹೋಯಾಕಬೇಕು ರೀ, ಅವಾಗಿಂದ ಮಾಡ್ಬೇಕಾಯ್ತು ರೀ, ಖರೆ ಮಾಡಲಿಲ್ಲ ರೀ ಹಿಂಗೆ ಅಂದ್ರಿ. ಆಮೇಲೆ ರೀ ನಮ್ಮ ತಂದೆ ತಾಯಿನ ಬಾಪು ಕಡೆ ಜಪ ಮಾಡಿದ್ವಿ ರೀ, ಪಟ್ಟಣ ಮಾಡಿದ್ವಿ. ಬಾಪು ಏನು ಬಂದು ಮಾಡ್ಕರೆ ನಿಮ್ಮ ಮಗಳನ್ನ ಉಳಿಸ್ಕೊಂಡು ಹೊರಗೆ ತೊಗೊಂಡ್ಬರ್ರಿ, ಏನಾರು ಮಾಡಿರಿ. ನಮ್ಮ ಅಕ್ಕನ ಗಂಡ್ರಿ ಯಾವಾಗ ಬಾಪುನ ಕಾಲು ಬೀಳತ್ತೀರಿ. ಅವಾಗ ಅಂದ್ರಿ, ನೀವೇನು ಮಾಡಿರಿ, ನನ್ನ ಹೆಂಡತಿ ಮಕ್ಕಳನ್ನ ಹೊರಗೆ ತೊಗೊಂಡ್ಬರ್ರಿ, ಬಾಪು ಫಸ್ಟ್ ಟೈಮ್ ಕಾಲು ಬಿದ್ದೇನ್ರಿ, ಏನಾರ ನೀವು ಈಗ ಮಾಡ್ರಿ, ನಾವು ಮುಂದಿನ ಸಲ ನಿಮ್ಮ ಉದಿ ಎಲ್ಲ ನಾ ಹಚ್ಕೋತೇನ್ರಿ ಅವ್ರು ಅಂದ್ರಿ. ಅವ್ರು ಅನ್ನನ ರೀ. ನಾವು ಈ ಕಡೆ ಜಪ ಮಾಡ್ತಕ್ಕಾರಿ ಆ ಕಡೆ ಕೂಸದ ಅಳೋದು ನಮ್ಗೆ ಸೌಂಡ್ ಬತ್ರಿ. ಅವಾಗ ಮೊಟ್ಟೆ ನಂದ ಹೆಂಗೆ ನಮ್ಮ ಮನ್ಯಾಗ ಲಕ್ಷ್ಮಿ ಬಂದಿಲ್ರಿ. ಅವಾಗೆಲ್ಲ ಚಲೋ ಐತ್ರಿ. ಬಾಪುನ ಕೃಪೆಲೆ ನಮ್ಮ ಅಕ್ಕ ಮತ್ತು ನನ್ನ ಕೂಸ್ರಿ ಎಲ್ಲ ಉಳಿಸ್ಕೊಂಡು ಚಲೋ ಹೊರಗೆ ಬಂದಿರಿ.